ನಿಮ್ಮ ಗ್ಯಾರಂಟಿಗಳು ಹೇಳೋಕ್ಕೆ ನೀವು ಖರ್ಚು ಮಾಡಿರೋದು ಒಬ್ಬ ಮುಖ್ಯಮಂತ್ರಿ ಬಂದಾಗ 2 ಕೋಟಿ ರೂಪಾಯಿ. ಈಗ ನಮ್ಮ ನೀರು ತಮಿಳುನಾಡು ಹಕ್ಕಾಗಿದೆ. ಸ್ಟಾಲಿನ್ ಓಲೈಕೆ. ರೈತರ ಮಗ ಚುನಾವಣೆಗೆ ಬರ್ತಾರೆ, ಈ ಹಣ ಗಿಣ ಇದ್ಯಾವುದು ವರ್ಕೌಟ್ ಆಗೋದಿಲ್ಲ, ನೀವು ಎಷ್ಟು ಕೋಟಿ ಇರೋರ್ನಾರು ಕರ್ಕೊಂಬನ್ನಿ. ಕಂಪ್ಲೀಟ್ ಸ್ಟೋರಿ ಇಲ್ಲಿಲ್ಲ ಕತ್ತರಿ. ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸ್ತಾ, ನನ್ನ ಜೊತೆ ಈ ಪತ್ರಿಕಾಗೋಷ್ಠಿಗೆ ಕೂತಿರ್ತಕ್ಕಂಥ ಶ್ರೀರಂಗಪಟ್ಟಣ ಕ್ಷೇತ್ರದ JDS ಕಾರ್ಯಾಧ್ಯಕ್ಷರು ಪ್ರಸನ್ನ ತಗ್ಗಳ್ಳಿ ಪ್ರಸನ್ನರವರು ಹಾಗೂ ಶ್ರೀರಂಗಪಟ್ಟಣ ಕ್ಷೇತ್ರದ JDS ಪ್ರಧಾನ ಕಾರ್ಯದರ್ಶಿ ಶಂಕರೇಗೌಡರು ನನ್ನ ಜೊತೆಲಿ ಭಾಗಿಯಾಗಿದ್ದಾರೆ. ಸ್ನೇಹಿತರೆ, ಇವತ್ತು ಭಾಳ ವಿಷಾದದ ಪರಿಸ್ಥಿತಿಯಲ್ಲಿ ನಾನು ನಿಮ್ಗಳ ಮುಂದೆ ಬಂದಿದ್ದೀನಿ. ಇಡೀ ಜಿಲ್ಲೆ ಅನುಭವಿಸ್ತಿರ್ತಕ್ಕಂಥ ನರಕ, ರೈತರು ಅನುಭವಿಸ್ತಿರ್ತಕ್ಕಂಥ ನರಕನ ವಿವರವಾಗಿ ನಿಮ್ಮ ಹತ್ರ ಹಂಚಿಕೊಂಡು ನಿಮ್ಮಗಳ ಒಂದು ಬೆಂಬಲನೂ ಕೂಡ ಕೋರ್ತಾ, ಯಾಕೆಂದರೆ ಇವತ್ತು ಆ ಪರಿಸ್ಥಿತಿ ರೈತರು ತಲುಪಿದ್ದೀವಿ ನಾವು, ನಿಮ್ಗಳ ಬೆಂಬಲನೂ ಕೋರ್ತಾ ನಾನು ನನ್ನ ವಿಚಾರಗಳನ್ನ ತಮ್ಮ ಹತ್ರ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಮೊದಲು ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಜನನ ದಿಕ್ತಪ್ಪಿಸಿ ಏನು ಚುನಾವಣೆನ ಎದುರಿಸಿದ್ರು ಆ ಜನ ಇವತ್ತು ಆ ಸ್ಲೋಗನ್ನ ಮರ್ತು ಬಿಟ್ಟಿದ್ದಾರೆ. ಈಗ ನಮ್ಮ ನೀರು ತಮಿಳುನಾಡು ಹಕ್ಕಾಗಿದೆ. ಸ್ಟಾಲಿನ್ ಓಲೈಕೆ. ಇವರ ಒಂದು ಸಂಘಟನೆ ದೇಶಾದ್ಯಂತ ಸಂಘಟನೆಗೆ ಪೂರಕವಾದ ಓಲೈಕೆಗೋಸ್ಕರ ನಮ್ಮ ನೀರು ತಮಿಳುನಾಡು ಹಕ್ಕು ಆ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ. ನಮ್ಮ ರೈತರು ಅನುಭವಿಸ್ತಿರೋ ಪರಿಸ್ಥಿತಿಗಳು ಯಾವ ಮಟ್ಟಕ್ಕಿದೆ ಅಂದರೆ, ಇವತ್ತು 4-5 ವರ್ಷ ಕಷ್ಟ ಬಿದ್ದು ಬೆಳೆದಿರ್ತಕ್ಕಂಥ ಅಡಿಕೆ ಅಥವಾ ಈ ತೆಂಗಿನ ಗಿಡಗಳು, ಸಸಿಗಳು ಇಂಥವೆಲ್ಲ ಸಂಪೂರ್ಣವಾಗಿ ಒಣಗ್ತಾ ಇದೆ. ಶಕ್ತಿ ಇರೋ ರೈತ ವಾಟರ್ ಟ್ಯಾಂಕಲ್ಲಿ, ತಾವೆಲ್ಲ ಯೂಟ್ಯೂಬಲ್ಲಿ ದಿನ ನೋಡ್ತಾ ಇದ್ದೀರಾ, ವಾಟರ್ ಟ್ಯಾಂಕಲ್ಲಿ ನಾಲೆಗಳಿಂದ ನೀರು ತೊಗೊಂಡೋಗಿ ಅವ್ರಿಗೆ ಆ ಗಿಡಗಳನ್ನ ಕಾಪಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಶಕ್ತಿ ಇಲ್ದಿರೋ ರೈತನ ಬದುಕು ಹಾಳಾಗೋಯ್ತು. ಮಂಡ್ಯ ಜಿಲ್ಲೆಯಲ್ಲಿ ಶಕ್ತಿ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿಲ್ದಿರ್ತಕ್ಕಂಥ ರೈತನ ಬದುಕು ಹಾಳಾಗೋಯ್ತು. ಇವತ್ತು ನಿಮ್ಮ ಸಾಧನೆಗಳನ್ನ ಹೇಳೋಕ್ಕೆ ತಾವು ಖರ್ಚು ಮಾಡಿರೋ ವಿವರ ತಂದಿದ್ದೀನಿ ಸರ್ಕಾರದಿಂದ. ನೀವು ಒಬ್ಬ ಮುಖ್ಯಮಂತ್ರಿ ಒಂದು ಜಿಲ್ಲೆಗೆ ಒಂದ್ಸಲಿ ಬರೋಕ್ಕೆ, ನಿಮ್ಮ ಸಾಧನೆನ ಹೇಳೋಕ್ಕೆ, ನಿಮ್ಮ ಗ್ಯಾರಂಟಿಗಳು ಹೇಳೋಕ್ಕೆ ನೀವು ಖರ್ಚು ಮಾಡಿರೋದು ಒಬ್ಬ ಮುಖ್ಯಮಂತ್ರಿ ಬಂದಾಗ 2 ಕೋಟಿ ರೂಪಾಯಿ. ಒಂದು ಕ್ಷೇತ್ರದಲ್ಲಿ ಸಭೆ ಮಾಡಿ ನಿಮ್ಮ ಜನಕ್ಕೆ ಅದನ್ನು ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಪ್ರಚಾರ ತಗೊಳ್ಳೋಕ್ಕೆ ನೀವು ಖರ್ಚು ಮಾಡ್ತಾ ಇರೋದು 50 ಲಕ್ಷ ರೂಪಾಯಿ. ಒಂದು ಸಲ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕ್ಷೇತ್ರದ ಈ ಗ್ಯಾರಂಟಿಗಳ ಪರಿಚಯ ಮಾಡಿಕೊಡೋಕ್ಕೆ ಜನಕ್ಕೆ ನೀವು ಖರ್ಚು ಮಾಡಿರೋದು 1 ಕೋಟಿ ರೂಪಾಯಿ. 2 ಸಾರಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾರೆ, ಮಳವಳ್ಳಿ ಮಂಡ್ಯ 2 ಸಾರಿ, 4 ಕೋಟಿ ರೂಪಾಯಿ ಆಯಿತು. ನೀವು ಇಡೀ 8 ಕ್ಷೇತ್ರಗಳು KR ನಗರನು ಸೇರ್ಕೊಂಡಂಗೆ ನೀವು ಸಭೆಗಳು ಮಾಡಿದ್ರಲ್ಲ, ಅದಕ್ಕೆ 4 ಕೋಟಿ ರೂಪಾಯಿ ಆಯಿತು. ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾಡಿರತಕ್ಕಂಥ ಕಾರ್ಯಕ್ರಮಕ್ಕೆ 1 ಕೋಟಿ ಆಯಿತು. 9 ಕೋಟಿ ರೂಪಾಯಿ ಯಾವ ಪುರುಷಾರ್ಥಕ್ಕೆ ನೀವು ಮಾಡಿದ್ದೀರಿ ಅನ್ನೋದನ್ನು ನೀವೇ ಹೇಳಬೇಕು. ಅದಕ್ಕೆ ಅವರೊಂದು ಗೈಡ್ಲೈನ್ಸ್ ಕೂಡ ಮಾಡ್ಕೊಂಬಿಟ್ಟಿದ್ದಾರೆ, ಏನು ಗೌರ್ಮೆಂಟಿಂದನೇ ಗೆಜೆಟ್ನಲ್ಲಿ ಕ್ಲಿಯರೆನ್ಸ್ ತೊಗೊಂಬಿಟ್ಟಿದ್ದಾರೆ. ಅದರ ಕಾಪಿನೂ ನಾನು ತಂದಿದ್ದೀನಿ. ಯಾವುದು ನಾನು ಹೇಳ್ತಿರೋದಲ್ಲ, ಸರ್ಕಾರದಲ್ಲಿ ಖರ್ಚು ಮಾಡಬಹುದಾದಂಥ ಒಂದು ಇದನ್ನು ಅವ್ರು ಮಾಡ್ಕೊಂಡಿರ್ತಕ್ಕಂಥ ವಿಚಾರ. 9 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಅಧಿಕೃತವಾಗಿ 9 ಕೋಟಿ ಈ ಅವರ ಪ್ರಚಾರಕ್ಕೆ, ಈ ಚುನಾವಣಾ ಪ್ರಚಾರಕ್ಕೆ ಈ 1 ತಿಂಗಳಲ್ಲಿ ಅವರು ಬಳಸಿರ್ತಕ್ಕಂಥ ಹಣ ಇದು.
ರೈತರ ಪರಿಸ್ಥಿತಿ ನೇಣ ಹಾಕೊಳ್ಳೋಕೆ ಪ್ರಾರಂಭ ಆಗಬೇಕು, ಆ ಪರಿಸ್ಥಿತಿಗಳು ತಲುಪ್ತಾ ಇದೆ. ನಿಮಗೇನಾದ್ರು ಕಾಳಜಿ ಇದೆಯಾ? ಇವತ್ತು ನಮ್ಮ ಜಿಲ್ಲೆಯ ಮಂತ್ರಿ ಚಲರಾಯಸ್ವಾಮಿ ಈ ರಾಜ್ಯದ ಕೃಷಿ ಸಚಿವರು. ಮಂಡ್ಯ ಜಿಲ್ಲೆಯವರೊಬ್ಬರು ಕೃಷಿ ಸಚಿವರಾಗ್ತಾರೆ ಅಂದರೆ ಆ ಉತ್ಸಾಹ, ಒಂದು ಖುಷಿ ಆದಂಥ ದಿವಸದಲ್ಲಿ ಜನಕ್ಕಿತ್ತಲ್ಲ, ಅದು ಇವತ್ತು ಇಡೀ ಶಾಪ ಆಗ್ತಾ ಇದ್ದಾರಲ್ಲ. ಸ್ವಲ್ಪನಾರು ನಿಮಗೆ ಸ್ವಾಭಿಮಾನ ಅನ್ನೋದು ಬೇಡವಾ? ನೀವು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಾ. ಹಸಿರಾಗಿದ್ದ ಮಂಡ್ಯ ಜಿಲ್ಲೆನ ಇವತ್ತು ಸಂಪೂರ್ಣವಾಗಿ ಒಣಗಿಸ್ಬಿಟ್ಟಿರಿ. ಹಸಿರಾಗಿತ್ತು ಮಂಡ್ಯ ಜಿಲ್ಲೆ, ಭಾಳ ಹಸಿರಾಗಿದ್ದಂಥ ಜಿಲ್ಲೆ. ಇವತ್ತಿನ ಪರಿಸ್ಥಿತಿ ಈ ಸ್ಥಿತಿಗೆ ತಂದುಬಿಟ್ಟಿದ್ದೀರಿ ನೀವು. ಇವತ್ತಿನ ಪರಿಸ್ಥಿತಿ ಇದು. ನೀವು ಮಂಡ್ಯ ಜಿಲ್ಲೆಗೆ ಕೊಟ್ಟಂಥ ಕೃಷಿ ಸಚಿವರಾಗಿ ತಾವು ಕೊಟ್ಟಿರ್ತಕ್ಕಂಥ ಕಾಳಜಿ, ನಮ್ಮ ಜಿಲ್ಲೆಯ ಕಬ್ಬು ಅಥವಾ ನಿಂತಿರೋ ಸ್ಟ್ಯಾಂಡಿಂಗ್ ಕ್ರಾಪ್ ಪರಿಸ್ಥಿತಿಗಳಿವು. ರೈತರು ಉಳಿಯೋಕ್ಕೆ ಸಾಧ್ಯನಾ? ಹಾಳಾಗೋಯ್ತು ಅವ್ರ ಬದುಕು. 10 ವರ್ಷ ಕೃಷಿ ಚಟುವಟಿಕೆಗಳು ಸಂಪೂರ್ಣ ನಷ್ಟ ಆಗೋಯ್ತು. ಹೇಳಕ್ಕೆ ಮತ್ತೆ ಅದು ಚೇತರಿಸ್ಕೊಳ್ಳೋಕ್ಕಾಗದಿರೋ ಪರಿಸ್ಥಿತಿ 10 ವರ್ಷ ಹಿಂದೆ ಕೊಟ್ಟೋಯ್ತು ಕೃಷಿ ಚಟುವಟಿಕೆಗಳು. ಇದನ್ನು ಮಾಡೋಕ್ಕೇನ್ರಿ ನೀವು ಕಾಂಗ್ರೆಸ್ನವ್ರು ಅಧಿಕಾರ ತಗೊಂಡು ಜನದ ಹತ್ರ ಮಂಡ್ಯಗೆ ಕೊಟ್ಟಂಥ ಕೊಡುಗೆ ಇದೇನ್ರಿ? ನೀವು ಇದು ಕೃಷಿ ಸಚಿವರಾಗಬೇಕಾ ನೀವು? ನೀವು ಈ ಕೂಡಲೇ ಸ್ವಲ್ಪನಾರು ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಖಂಡಿತವಾಗ್ಲೂ ಕೃಷಿ ಸಚಿವರಾಗಿ ಮುಂದುವರಿಯೋಕ್ಕೆ ಲಾಯಕ್ಕಲ್ಲ. ಮಂಡ್ಯ ಜಿಲ್ಲೆ ಜನರ ಹಿತ ಕಾಯಕ್ಕೆ ತಮ್ಮಿಂದ ಆಗದಿದ್ರೆ ನೀವು ಈ ಸ್ಥಾನದಲ್ಲಿ ಮುಂದುವರಿಯೋ ಯೋಗ್ಯತೆ ನಿಮಗಿಲ್ಲ. ಅದು ಯಾವ ಮಕ ಹೊತ್ಕೊಂಡು ಹಳ್ಳಿ ಮೇಲೆ ಹೋಗಿ ಭಾಷಣಗಳು ಮಾಡ್ತಾ ಇದ್ದೀರಿ? ನಿಮ್ಮ ಸಭೆಗಳಿಗೂ ಜನ ಸೇರ್ತಾ ಇಲ್ಲ. ನಾವು ಎಲ್ಲ ವರದಿ ತೊಗೊತಾ ಇದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಎಷ್ಟು ಜನ ಸೇರಿದ್ರು, ನೆನ್ನೆ ನಾಗಮಂಗಲದಲ್ಲಿ ಎಷ್ಟು ಜನ ಸೇರಿದ್ರು. ನೀವೊಬ್ಬರು ಸಚಿವರಿದ್ದೀರಿ, ಜಿಲ್ಲಾ ಉಸ್ತುವಾರಿ ಸಚಿವರು. ನಿಮ್ಮ ಸಭೆಗಳಲ್ಲಿ ಹತ್ಕೊಂಡು ಭಾವನಾತ್ಮಕವಾಗಿ ನನ್ನ ಬೇರೆ 1,500-2 ಸಾವಿರದಲ್ಲಿ ಗೆಲ್ಸ್ಬಿಟ್ರಿ, 50,000ದಲ್ಲಿ ಗೆಲ್ಸ್ತೀನಿ ಅಂತ ಅನ್ಕೊಂಡಿದ್ದೆ, ನೀವು ಈ ಸ್ಥಿತಿಗೆ ತಂದ್ಬಿಟ್ರಿ ನನ್ನನ್ನು ಅಂತ ಹತ್ಕೊಂಡು ಮಾತಾಡೋ ಪರಿಸ್ಥಿತಿಯಲ್ಲಿ ಇದ್ದೀರಾ. ಇನ್ನೂ ಆಯ್ತಪ್ಪ, ನೀವೆಲ್ಲ ಹತ್ಕೊಂಡು ಗಿತ್ಕೊಂಡು ಏನೋ ಮಾಡಿ ಗೆದ್ದು ಬಂದ್ರಿ, ಕೃಷಿ ಸಚಿವರಾಗಿದ್ದೀರಿ. ನಮ್ಮ ಜಿಲ್ಲೆಗೆ ನೀವು ಮಾಡಿರ್ತಕ್ಕಂಥ ಅನ್ಯಾಯ ಏನಿದೆ ನೋಡಿ, ಇದು ನ್ಯಾಯನಾ? ಇದು ನೀವು ಮಂತ್ರಿಯಾಗಿ ಮುಂದುವರಿಬೋದಾ? ಏನು ಲಾಯಕ್ಕಿದೆ ನಿಮಗೆ ಮಂತ್ರಿಯಾಗಿ ಮುಂದುವರಿಯೋಕ್ಕೆ? ಏನು ಅಧಿಕಾರ ಇದೆವ್ರಿ? ಇಡೀ ಜಿಲ್ಲೆನ ಸಂಪೂರ್ಣ ಬರ ಪರಿಸ್ಥಿತಿ ತಂದಿಟ್ಬಿಟ್ರಿ. ಆಯ್ತಪ್ಪ, ಎಷ್ಟು ಸಭೆಗಳು ಮಾಡ್ತಾ ಇದ್ದೀರಿ ನೀವು ಈ ತನಕ? ಹೆಚ್ಚು ಕಮ್ಮಿ ನಿಮ್ಮ ಪಕ್ಷದ ಪ್ರಚಾರಕ್ಕಾಗಿ ಎಷ್ಟೊಂದು ಸಭೆಗಳನ್ನ ಮಾಡ್ತಾ ಇದ್ದೀರಿ. ಈ ಬರ ಪರಿಸ್ಥಿತಿನ ಎದುರಿಸೋಕ್ಕೆ ಯಾರಾದರೂ ಶಾಸಕರುಗಳು ನೀವು ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸಭೆ ಮಾಡಿ ರೈತರಿಗೆ ಏನಾದ್ರು ಧೈರ್ಯ ತರುವಂಥ ಕೆಲಸಗಳನ್ನ ಮಾಡಿದ್ದೀರಾ? ಏನು ಸಭೆ ಮೇಲೆ ಸಭೆ, ಸಭೆ ಮೇಲೆ ಸಭೆ, ಕಾಂಗ್ರೆಸ್ ಸಭೆಗಳು. ನೀವು ನಿಮ್ಮ ಜವಾಬ್ದಾರಿ, ಅಧಿಕಾರ ಜನ ಕೊಟ್ಟಿರೋದು ನಿಮಗೆ, ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು, ಅವರ ಭಾವನೆಗಳಿಗೆ ಭಾಗಿಯಾಗಬೇಕು, ಅವ್ರ ಹಕ್ಕು ಬಾಧ್ಯತೆಗಳನ್ನ ನೀವು ಕಾಪಾಡಬೇಕು ಅಂತ ನಿಮಗೆ ಅಧಿಕಾರ ಕೊಟ್ಟಂಥದ್ದು. ನೀವು ಮಾಡ್ತಾ ಇರೋದೇನು? ನಿಮ್ಮ ಪಕ್ಷದ ಚಟುವಟಿಕೆನೇ ನಿಮಗೆ ಭಾಳ ದೊಡ್ಡದು. ನಾವಿಷ್ಟು ಸಭೆ ಮಾಡಿಬಿಟ್ಟು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಕೃಷಿ ಸಚಿವರು, ನಾನು ಈಗಾಗಲೇ ಇಷ್ಟೊಂದು ಸಭೆ ಮಾಡಿಬಿಟ್ಟಿದ್ದೀನಿ, ಇನ್ನೊಂದು ರೌಂಡ್ ಎಲ್ಲ ಸಭೆಗಳು ಮಾಡಿಬಿಡ್ಬೇಕು ಪಕ್ಷ ಸಭೆಗಳನ್ನ ಅಂತ. ಇವತ್ತು ಜಾನುವಾರುಗಳಿಗೆ ನೀರಿಲ್ಲ. ರೈತರು ಜಮೀನಿಗೆ ಏನಾದ್ರು ಜಾನುವಾರು ಕರ್ಕೊಂಡು ಹೋದರೆ ಮನೆಯಿಂದ ಕ್ಯಾನ್ಗಳಲ್ಲಿ ನೀರು ತೊಗೊಂಡೋಗಿ ಅದು ಕುಡಿಯೋ ನೀರು ಹಾಕ್ತಾ ಇದ್ದಾರೆ. ನಾಚಿಕೆ ಆಗಲ್ವ ನಿಮಗೆ? ಏನು ವ್ಯವಸ್ಥೆ ಮಾಡಿದಿರಿ? 9-10 ಕೋಟಿ ಬೇರೆ ಒಂದು ತಿಂಗಳಲ್ಲಿ ಪ್ರಚಾರ ಮಾಡಕ್ಕೆ ಇಟ್ಕೊಂಡ್ರಲ್ಲ ನೀವು. ಮಂಡ್ಯ ಜಿಲ್ಲೆ ಇಷ್ಟು ಬರ ಅನುಭವಿಸ್ತಾ ಇದ್ದಾರೆ, ಜಾನುವಾರುಗಳಿಗೆ ನೀರಿಲ್ಲ ಕುಡಿಯೋಕ್ಕೆ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸೋಕೆ ನಿಮ್ಗೆ ಯೋಚನೆ ಇರಲಿಲ್ಲ. ಅಧ್ವಾನ ಮಾಡಿಬಿಟ್ರಿ. ತಮಿಳ್ನಾಡವ್ರು ನೀರು ಕೇಳೋದು ಮೊದಲೇ ಉದಾರವಾಗಿ ನೀರು ಬಿಟ್ಬಿಟ್ರಿ. ನೀವು ಕೃಷಿ ಸಚಿವರಾಗಿ ಮುಂದುವರಿಯೋಕ್ಕೆ ಸಾಧ್ಯನಾ? ಆಗಬೇಕಾ? ನೀವು ನಿಮಗೊಂದು ಆತ್ಮ ಅನ್ನೋದಿದೆ, ಅದನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಯಾವ ಸ್ಥಿತಿಗೆ ತಂದಿದ್ದೀರಾ ಅಂತ. 8 ತಿಂಗಳ ಸಾಧನೆ ಅಂತ ಹೇಳಿ ಮಾತಾಡ್ತಿರಲ್ಲ, ಏನು ನೀವು ಸಾಧನೆ ಮಾಡಿರೋದು? ಓಟ್ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಇಲ್ಲಿದ್ದ ಆಮಿಷಗಳನ್ನ ತೆಗೆದು ಜನದ ಮುಂದೆ ಹಾಕ್ಬಿಟ್ಟು ನೀವು ಇವತ್ತು ಅವ್ರ ಪರಿಸ್ಥಿತಿಗಳೇನು? ಮಂಡ್ಯ ಜಿಲ್ಲೆಯಲ್ಲಿ KSRTC ಬಸ್ಗಳು ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ ಸಚಿವರೇ? ಎಷ್ಟು ಕಮ್ಮಿ ಮಾಡಿದ್ದೀರಿ? ಜನ ಇವತ್ತು ಒಂದು ಬಸ್ ಹತ್ತಬೇಕಾದ್ರೆ ಯಾವ ಪರಿಸ್ಥಿತಿ ಇದೆ? ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ ಪರಿಸ್ಥಿತಿ ಇದೆ?
ಗಂಡಸರುಗಳು ಅವ್ರ ಕೆಲಸ ಕಾರ್ಯಗಳಿಗೆ ನಗರಕ್ಕೆ ಬರಬೇಕಾದ್ರೆ ಅಥವಾ ಬೇರೆ ಕಡೆ ಹೋಗ್ಬೇಕಾದ್ರೆ ಗಂಡಸರುಗಳು ಬಸ್ ಹತ್ತೋ ಪರಿಸ್ಥಿತಿಲಿ ಇದೆಯಾ? ಯಾವ ಹಂತಕ್ಕೆ ತಂದು ಬಿಟ್ಬಿಟ್ರಿ ನೀವು ರಾಜಕೀಯನ? ಇವತ್ತು 20 ರೂಪಾಯಿ 30 ರೂಪಾಯಿಲಿ ಮುಗಿದೋಗ್ತಿದ್ದ ಚಾಪಕ್ಕಾಗ್ದ ವ್ಯವಹಾರ ಇವತ್ತು ನಿಮ್ಮ ಕಾಲದಲ್ಲಿ 110 ರೂಪಾಯಿ ಅದು ಚಾಪಕ್ಕಾಗ್ದ, ಜೊತೆಗೆ ಒಂದು 35 40 50 ರೂಪಾಯಿ ಖರ್ಚು. ಒಂದು ಡೆತ್ ಸರ್ಟಿಫಿಕೇಟ್ ತಗೊಳಕ್ಕೆ ಚಾಪಕ್ಕಾಗ್ದ ಮಾಡಿಸ್ಕೊಂಡು ತಗೊಂಡೋಗಿ ಅದನ್ನು ತಗೋಬೇಕಾದ್ರೆ 150 ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿಗೆ ತಂದ್ಬಿಟ್ರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಇದ ನಿಮ್ಮ ಸಾಧನೆ? ಇದ ನೀವು ಫ್ರೀ ಕೊಡೋದು? ಕರೆಂಟ್ ಮೊದಲು ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತು ಮನೆಗಳಲ್ಲಿ? ಇವತ್ತು ಅವ್ರ ಮನೆ ಬರ್ತಾ ಇರೋ ಕರೆಂಟ್ ಬಿಲ್ಲನ್ನು ಲೆಕ್ಕ ನೋಡಿ ನೀವುಗಳೇನೆ. ಯಾವ ಹಂತಕ್ಕೆ? 1ಕ್ಕೆ 2, 1ಕ್ಕೆ 3 ಇದ ನೀವು ಜನಕ್ಕೆ ಅನುಕೂಲ ಮಾಡಿಕೊಡೋದು? ಇದನ್ನ ನೀವು ಪ್ರಚಾರ ಮಾಡೋಕ್ಕೆ 1 ತಿಂಗಳಿಂದ 9 ಕೋಟಿ ರೂಪಾಯಿನ ಮಂಡ್ಯ ಜಿಲ್ಲೆಯಲ್ಲಿ ಖರ್ಚು ಮಾಡಿದ್ರ? 300 ಕೋಟಿ ವಿ ಸಿ ನಾಲೆಗೆ ದುಡ್ಡು ಕೊಟ್ಟಿದ್ದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತ. ಇವತ್ತು ಅವತ್ತೇನು ಕುಮಾರಸ್ವಾಮಿ ಅವ್ರಿಗೆ ನಿಲ್ಲಿಸಿ ಇಮಿಡಿಯೇಟ್ ಆಗಿ ನಾಲೆನ ಅಭಿವೃದ್ಧಿ ಪಡಿಸೋಕೆ ಆಗ್ತಿರ್ಲಿಲ್ಲ ಅಂತಲ್ಲ, ಆ ಸಂದರ್ಭ ಸ್ವಲ್ಪ ಇವೆಲ್ಲ ನೀರಿಂದು ತೊಂದರೆಗಳಾದಾಗ ಮಾಡೋಣ ಅಂತ ಉಳಿಸ್ಕೊಂಡಿದ್ದಂಥದ್ದು. ಆಯಿತು, ಈಗ ನೀವು ಶುರು ಮಾಡಿದ್ದೀರಿ. ನೀವು ರೈತರ ಪರವಾಗಿರಬೇಕು ಅಥವಾ ಕಾಂಟ್ರಾಕ್ಟರ್ಗಳ ಪರವಾಗಿರಬೇಕು? 20 ದಿನ ಕೆಲಸ ಮಾಡಿ. ದಿನ ನೀವು ನಾಳೆ ಕೆಲಸ ಮಾಡಿ, ಇನ್ನು 5 ದಿನ 6 ದಿನ ನೀರು ಕೊಡಿ. ಇವ್ರೆ ದನ ಕರು ಬದುಕ್ತವೆ, ದನ ಕರಿಗೆ ಮೇವು ಬೇಡವಾ? ಅದಕ್ಕೆ ಏನು ತಿನ್ನಿಸ್ತೀರಿ ನೀವು? ನಿಮ್ಗೆ ಏನಾದ್ರು ನಾಲೆಡ್ಜ್ ಇದೆಯಾ? ಕೃಷಿ ಸಚಿವರೇ, ನಿಮಗೆ ನಾಲೆಡ್ಜ್ ಇದೆಯಾ? ದನ ಕರಿಗೆ ಏನು ತಿನ್ನಿಸ್ತೀರಿ ನೀವು? 5 ದಿನ ನೀರು ಕೊಟ್ರೆ ಇಡೀ ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಗಳಾಗ್ತದೆ, ಜನ ಬದುಕ್ತಾರೆ, ರೈತರು ಬದುಕ್ತಾರೆ. ಇವತ್ತು ಈ ಸ್ಥಿತಿಗೆ ತಲುಪಿದೆ ಮಂಡ್ಯ ಅಂದರೆ ಇದಕ್ಕಿನ್ನ ಘೋರ ಇನ್ನೊಂದಿದೆಯಾ? ಹಸರಾಗಿದ್ದು ಮಂಡ್ಯನ ಈ ಸ್ಥಿತಿಗೆ ತಂದಿದ್ದೀರಿ. ನೀವು ಕೃಷಿ ಸಚಿವರು, ನಮ್ಮ ಜಿಲ್ಲೆಯವರು, ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ಮುಂದುವರಿಯೋ ಅಧಿಕಾರ ನಿಮ್ಗೆ ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪನಾರು ನಿಮಗೆ ಮಾನವೀಯತೆ, ರೈತರ ಬಗ್ಗೆ ಗೌರವ ಇದ್ದರೆ ಕೂಡಲೇ ರಾಜೀನಾಮೆ ಕೊಡಿ. ನೀವು ಕೃಷಿ ಸಚಿವರಾಗಿರೋಕ್ಕೆ ಲಾಯಕ್ಕಂತೂ ಖಂಡಿತ ಅಲ್ಲ. ಇಡೀ ಜಿಲ್ಲೆ ಜನ ನರಳ್ತಾ ಇದ್ದಾರೆ ಹಳ್ಳಿ ಮೇಲೆ, ನೀರು ಬಿಡಿಸಿ ಅಂತ. ನೀವು ಕಾಂಗ್ರೆಸ್ ಸಂಘಟನೆ ಸಭೆಗಳು ಮಾಡ್ತೀರಿ, ರೈತರ ಕಷ್ಟ ಸುಖ ಏನು ಅಂತ ಕೇಳೋ ಅಧಿಕಾರಗಳು ನಿಮಗೆ, ತಾಳ್ಮೆಗಳು ನಿಮಗಿಲ್ಲ. KRS ನಲ್ಲಿ ಏನಾದ್ರು ನೀರಿಲ್ಲ ಅಂದರೆ ಓಕೆ, ನೀವು ಹೇಳಿದ್ದನ್ನು ನಾವು ಒಪ್ಕೊಳ್ಳೋಣ. ಏನಾದ್ರು 70 ಇಳಿದ್ಬಿಟ್ಟಿದ್ಯಾ ನೀರು? 70 ಇಳಿದಿದೆಯಾ ಅವರೇ ನೀರು? ಇವತ್ತು KRS ನಲ್ಲಿ 86.5, KRS ನಲ್ಲಿ ನೀರಿನ ಮಟ್ಟ 86.5. ಆಲ್ಮೋಸ್ಟ್ ಆಲ್ 13.97 TMC ನೀರಿದೆ KRS ನಲ್ಲಿ. 13.9 TMC ನೀರಿದೆ. ಏನ್ ಮಾಡಕ್ಕೆ ಇಟ್ಕೊಂಡಿದ್ದೀರಿ ನೀವು? ಜಿಲ್ಲೆ ಜನಕ್ಕೆ ಮೋಸ ಮಾಡ್ಕೊಂಡು ಏನು ಹೇಳಕ್ ಹೊರಟಿದ್ದೀರಿ ನೀವು? ಬೆಂಗಳೂರಿಗೆ ನೀರು ಕೊಡಕ್ಕೆ ನೀವು ದಿನ ಬೆಂಗಳೂರಿಗೆ KRS ಇಂದ 1,000 ಕ್ಯೂಸೆಕ್ಸ್ ನೀರನ್ನ ಬಿಡ್ತಾ ಇದ್ದೀರಾ. ಅದು ಕುಡಿಯೋ ನೀರಿಗೆ, ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ, ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ನಿಜ. ಬಟ್ ಇಷ್ಟೊಂದು ನೀರು ಇಟ್ಕೊಂಡು 86.5 ಅಡಿ ನೀರಿಟ್ಕೊಂಡು 5 ದಿವಸ ನೀರು ಬಿಟ್ಟರೆ ಕೃಷಿಕರು ಬದುಕ್ತಾರೆ, ಸ್ಟ್ಯಾಂಡಿಂಗ್ ಕ್ರಾಪ್ ಬದುಕುತ್ತೆ, ಜಾನುವಾರಿಗೆ ಕುಡಿಯೋ ನೀರು ಇದೆಲ್ಲ ಆಗತ್ತೆ. ನೀವೊಬ್ಬರು ಮಂತ್ರಿಯಾಗಿ ರೈತರ ಪರವಾಗಿರ್ಬೇಕಾದ ಮಂತ್ರಿ ಇವತ್ತು ಈ ಸ್ಥಿತಿ ಇದ್ದೀರಾ ಅಂದರೆ ನಾಚಿಕೆ ಆಗ್ಬೇಕಲ್ವಾ ಇದಕ್ಕೆ? ಆಯ್ತು, PC ಚಾನೆಲ್ ರಿಪೇರಿ ಆಗ್ತಾ ಇದೆ. ಇನ್ನು ವಿರ್ಜಾ, ಬಂಗಾರದೊಡ್ಡಿ, CDS, ದೇವರಾಯ, ಮಾಧವ ಮಂತ್ರಿ, ರಾಜಪರಮೇಶ್ವರಿ, RBL ಇದೆಲ್ಲ ನಾಲೆಗಳಿಗೆ 1 ದಿನ ನೀರು ಬಿಟ್ಟರೆ 1,500 ಕ್ಯೂಸೆಕ್ಸು ಬೇಕಾಗಿಲ್ಲ. ಕೇವಲ 1,500 ಕ್ಯೂಸೆಕ್ಸ್ ಬೇಕು, ಹೆಚ್ಚು ಕಮ್ಮಿ ನಾ ಹೇಳೋದು. ನೀರು ಬಿಟ್ಟರೆ ಅರ್ಧ TMC ನೀರು ಕಮ್ಮಿ ಆಗಲ್ಲ ಇವರಿಗೆ. 1 TMC 10,500 ಕ್ಯೂಸೆಕ್ಸ್ ನೀರನ್ನ ಅಳತೆ 1 TMC. ಇವರು 5 ದಿನ ನೀರು ಬಿಟ್ಟರು ಕೂಡ ಈ ನಾಲೆಗಳಿಗೆ, ಇಷ್ಟೂ ನಾಲೆಗಳಿಗೆ ಕೇವಲ 1.5 ಅರ್ಧ TMC ನೀರು ಕೂಡ ಕಮ್ಮಿ ಆಗೋದಿಲ್ಲ ಡ್ಯಾಮಲ್ಲಿ. ಅಂದರೆ 1.5 ಅಡಿ ನೀರಿಗಿನ್ನ ಕಮ್ಮಿ ಆಗಲ್ಲ
86 ಇದೆಯಲ್ಲ, 86.5, 1.5 ಅಡಿ ನೀರು ಕಮ್ಮಿ ಆಗಲ್ಲ. ಏನು ಕಾರಣಕ್ಕೆ ನೀವು ಈ ಥರದ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ನಿಮ್ಮ ಉದ್ದೇಶಗಳೇನು? ಮತ್ತೆ ಏನಾರು ತಮಿಳ್ನಾಡವ್ರು ಕೇಳಿಬಿಟ್ರೆ ಕೊಡಬೇಕಾಗತ್ತೆ, ಕೋರ್ಟ್ ಆದೇಶ ಮಾಡಿಬಿಟ್ರೆ ಬಿಡಬೇಕಾಗತ್ತೆ ಅಂತ ಇಟ್ಕೊಂಡಿದ್ದೀರಾ? ಮಂಡ್ಯ ಜಿಲ್ಲೆ ಜನಕ್ಕೆ, ರೈತರಿಗೆ ಮೋಸ ಮಾಡಿ ಅಲ್ಲಿ ನೀರು ಕೊಡೋಕ್ಕೋಸ್ಕರ ಇಟ್ಕೊಂಡಿದ್ದೀರಾ ನೀವು? ವಿ.ಸಿ ನಾಲೆ ನಂಬ್ಕೊಂಡಿರ್ತಕ್ಕಂಥ ರೈತರ ಪರಿಸ್ಥಿತಿ ಏನು? ಜಾನುವಾರು ಪರಿಸ್ಥಿತಿ ಏನು? ಅವು ಊಟ ಏನು? ಮೇವೇನು? ವಿ.ಸಿ ನಾಲೆನೂ ಒಳಗೊಂಡಂಗೆ ನೀವು ನೀರು ಕೊಟ್ಟರೆ 5 ದಿನಕ್ಕೆ 2,500 ಕ್ಯೂಸೆಕ್ಸ್ ನೀರನ್ನ ಒಂದು ದಿನ ಕೊಡ್ತೀರಾ. ಅಲ್ಲಿಗೆ ಆಲ್ಮೋಸ್ಟ್ ಆಲ್ 1.5 TMC ನೀರು ಖಾಲಿ ಆಗುತ್ತೆ. 1.5 TMC ನೀರು 5 ದಿನಕ್ಕೆ ಖಾಲಿ ಆಗ್ತದೆ. ಏನು ನಷ್ಟ ಆಗೋದು ನಿಮಗೆ? 86.5 ಅಡಿ ನೀರಿದೆ, 13.97 TMC ನೀರು ನಮ್ಮ ಹತ್ರ ಈಗ ಅಲ್ಲಿ ಕಟ್ಟೆಲಿದೆ. ವ್ಯವಸಾಯಕ್ಕೆ ಅಂತ ಏನಂತ ರೂಲ್ ಆಗಿದೆ ಅಂದರೆ 74 ಅಡಿಗಿನ್ನ ಮೇಲ್ಪಟ್ಟ ನೀರನ್ನು, ಡ್ಯಾಮ್ನ ನೀರನ್ನು ವ್ಯವಸಾಯಕ್ಕೆ ಬಳಸ್ಬೋದು ಅಂತ ಕಾನೂನಿದೆ. ಇತ್ತೀಚೆಗೆ ಒಂದು 10-12 ವರ್ಷದಿಂದ ಇದೊಂದು ರೂಲ್ ಮಾಡ್ಕೊಂಡ್ರು. ಮಿನಿಮಮ್ಮು 74 ಫೀಟ್ ನೀರನ್ನ ನಾವು ಡ್ಯಾಮಲ್ಲಿ ಉಳಿಸ್ಕೋಬೇಕು, ಕುಡಿಯೋ ನೀರಿಗೆ ಬೇಕಾಗ್ತದೆ. ಅದ್ರ ಮೇಲ್ಪಟ್ಟ ನೀರನ್ನ ನಾವು ವ್ಯವಸಾಯಕ್ಕೆ ಬಳಸ್ಬೋದು ಅಂತೇಳಿ ಕಾನೂನೇ ಇದೆ. ಇವತ್ತು ಏನು ಮಾಡೋಕ್ಕೆ ಇಟ್ಕೊಂಡಿದ್ದೀರಿ ನೀವು? ಈಗ ನನಗೆ ಅನುಮಾನ ಇರೋದು, ನೀವೇನಾದ್ರು ತಮಿಳ್ನಾಡಿಂದ ಕೋರ್ಟ್ ಡೈರೆಕ್ಷನ್ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ನೀರು ಬಿಡೋಕ್ಕೆ? ನಮ್ಮ ಜಿಲ್ಲೆ ಜನ ಏನಾಗಬೇಕು? ನೇಣು ಹಾಕೊಂಡು ಸಾಯ್ಬೇಕಾ? ಇದಕ್ಕೆ ನೀವು ಕೃಷಿ ಮಂತ್ರಿ ಆಗಿರೋದು ಮಂಡ್ಯ ಜಿಲ್ಲೆಯಿಂದ? ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಲ್ಕಿಸ್ಕೊಂಡು 3 ಹೊತ್ತು ಜನದ ಮುಂದೆ, ಮೀಡಿಯಾ ಮುಂದೆ ನಿಂತ್ಕೊಂತಿರಲ್ಲ, ಜವಾಬ್ದಾರಿ ಇಲ್ವಾ ನಿಮಗೆ? ಜನ ಬದುಕೇನಾಗಿದೆ ಅಂತ ಅದು ಯಾವ ಮಕ್ಕ ಹೊತ್ಕೊಂಡೋಗಿ ನೀವು ಎಲೆಕ್ಷನ್ ಮಾಡೋಕ್ಕೆ ರೆಡಿ ಇದ್ದೀರಾ ಹಳ್ಳಿ ಮೇಲೆ? ಜನ ನಿಮ್ಮನ್ನು ಏನು ತಾನೇ ನಿಮ್ಮನ್ನು ಗೌರವಿಸ್ತಾರೆ? ಏನು ಒಂದು ನೈತಿಕತೆ ಇಟ್ಕೊಂಡು ಮತ ಕೇಳಕ್ಕೆ ಹೋಗೋಕ್ಕಾಗತ್ತೆ? ಅವ್ರ ಬೆಳೆ ಸುಟ್ಟೋಗಿದೆ ಕಣ್ಮುಂದೆ. 86.5 ಅಡಿ ನೀರಿದ್ದು ನೀವು ನೀರು ಕೊಡ್ತಾ ಇಲ್ಲ ನಾಲೆಗೆ ಅಂದರೆ ಅದೇನು ಮಕ್ಕ ಹೊತ್ಕೊಂಡೋಗಿ ಎಲೆಕ್ಷನ್ ಮಾಡ್ತೀರಿ ನೀವು? ಅದು ಕೃಷಿ ಮಂತ್ರಿ ನೀವು. ನಮ್ಮ ಜಿಲ್ಲೆ ಪರವಾಗಿ ಗುದ್ದಾಡ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಆಗಲ್ಲ ಸರ್, ಈಗ ಮಾಡಬೇಕಿದ್ದು ತಪ್ಪಾಗುತ್ತೆ, ಜನ ನಾಳೆ ದಿವಸ ನೇಣಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ನಮ್ಮ ಜಿಲ್ಲೆ ಜನ, ದನ ಕರುಗಳ ಸ್ಥಿತಿ ಏನು? ಈಗ ಹೈನುಗಾರಿಕೆಯಲ್ಲಿ ನಾವು ಭಾಳ ಸ್ಟ್ರಾಂಗ್ ಇದ್ದೀವಿ ನಮ್ಮ ಜಿಲ್ಲೆ, ಅವ್ರ ಸ್ಥಿತಿ ಏನು? ಅದಕ್ಕೆ ಮೇವೇನು ಮಾಡಬೇಕು? ಏನಾದ್ರು ಕ್ಯಾಲ್ಕುಲೇಷನ್ ಹಾಕಿದ್ದೀರಿ ನೀವು? 9-10 ಕೋಟಿನ ನೀವು ಬರೇ ಒಂದು ತಿಂಗಳಲ್ಲಿ ಪ್ರಚಾರಕ್ಕೆ ಬಳಸಿದ್ರಲ್ಲ, ಎಷ್ಟು ಕಟ್ಟೆಗಳು ಕಟ್ಸಿದ್ದೀರಾ ನೀರು ಕುಡಿಯೋಕ್ಕೆ ಜಾನುವಾರುಗಳಿಗೆ ಊರುಗಳಲ್ಲಿ? ಅದಕ್ಕೆ ನೀರು ಹಾಕ್ಸಿದ್ದೀರಾ ಈ ಬೇಸಿಗೆಯಲ್ಲಿ? ಜನಕ್ಕಂತೂ ನೀರು ಕೊಡೋ ಯೋಗ್ಯತೆಗಳು ನಿಮಗಿಲ್ಲ. ಇವತ್ತೆಲ್ಲ ಕಾಸು ಕೊಟ್ಟು ಜನ ನೀರು ತಗೊಂಡು ಕುಡಿತಾ ಇದ್ದಾರೆ, ಟ್ಯಾಕ್ಸ್ ಕಟ್ಟೋದು ಅಲ್ದಂತೆ. ಜಾನುವಾರುಗಳ ಪರಿಸ್ಥಿತಿ ಏನಾಗಬೇಕು? ನೀವು ಎಲ್ಲಿ ಗಮನ ಹರಿಸ್ತಾ ಇದ್ದೀರಾ ಜಿಲ್ಲೆ ರೈತರ ಪರವಾಗಿ? ತಿರ್ಗಾ ನೀವು, ನಾನು ಕೃಷಿ ಸಚಿವ ಮಂಡ್ಯದಿಂದ ಬಂದಿದ್ದೀನಿ, ಮಂಡ್ಯದಲ್ಲಿ ಅವರೊಬ್ಬರೇ ಒಕ್ಕಲಿಗರ, ಇವರೇ 28 ಮಾತುಗಳು ಹೇಳ್ತಿರಲ್ಲ, ಸಂಕೋಚ ಆಗಲ್ವೇನ್ರಿ ಚಲರಾಯಸ್ವಾಮಿ ಅವರೇ ನಿಮಗೆ? ನೀವು ಮಂತ್ರಿ ಆಗಿರೋಕ್ಕೆ ಲಾಯಕ್ಕ, ಅದರಲ್ಲೂ ಕೃಷಿ ಸಚಿವರಾಗಿ ಯಾವುದೇ ಕಾರಣಕ್ಕೂ ನೀವು ಮುಂದುವರಿಯೋಕ್ಕೆ ಲಾಯಕ್ಕಲ್ಲ. ಈ ಕೂಡಲೇ ರಾಜೀನಾಮೆ ಕೊಡಬೇಕು ನೀವು. ಇಂಥ ದುಸ್ಥಿತಿಗೆ ಮಂಡ್ಯ ಜಿಲ್ಲೆ ರೈತರನ್ನ ನೀವು ದೂಡಿದ್ದು ನಿಜವಾಗ್ಲೂ ನಾಚಿಗೇಡಿನ ಸ್ಥಿತಿ. ಇದಕ್ಕೆ ನೀವು ಬೆಲೆ ತರಬೇಕಾಗತ್ತೆ. ನಿಮಗೆ ಆತ್ಮಸಾಕ್ಷಿ ಇದ್ದರೆ ಈ ಚುನಾವಣೆ ಒಳಗೆ ನೀವು ರಾಜೀನಾಮೆ ಕೊಟ್ಟು ಜನದ ಹತ್ರ, ಹೌದು ಈ ಸ್ಥಿತಿ ನಮ್ಮ ಜಿಲ್ಲೆಗೆ ಬಂದಿದೆ, ನಾನು ಮುಂದುವರಿಯೋಕ್ಕೆ ತಯಾರಿಲ್ಲ ಅಂಥೇಳಿ ಹೇಳಿ ಹೊರಗಡೆ ಬಂದು ಓಟ್ ಕೇಳಿ. ನಿಮಗಾಗ ನೈತಿಕತೆ ಇರುತ್ತೆ. ನೀವೀಗ ಇಷ್ಟೊಂದು ದೊಡ್ಡ ಸ್ಥಾನಮಾನದಲ್ಲಿ ಇತ್ಕೊಂಡು ಮಂಡ್ಯ ಜಿಲ್ಲೆಯ ಜನನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ, ಇಡೀ ಬೆಳೆ ಒಣಗಿಸಿ ಅವ್ರ ಹತ್ರ ಬಂದು ಮತ ಕೇಳಿದ್ರೆ ಜನ ನಿಮ್ಮನ್ನು ಯಾವ ಥರ ಕಾಣ್ಬೋದು ಅನ್ನೋದನ್ನು ನೀವೇ ವಿಮರ್ಶೆ ಮಾಡ್ಕೋಬೇಕು. ನಿಜ, ನಿಮ್ಮ ಸಭೆಗಳು ಕರಿತಾ ಇದ್ದೀರಿ ಜನನ, ನಾನು ನೋಡ್ತಾ ಇದ್ದೀನಿ. ನಿಮ್ಮ ಕಾರ್ಯಕರ್ತರು ಕರೆದು ನಿಲ್ಲಿಸ್ಕೊಂಡು 500, 600, 800 ಜನ ಕರ್ಕೊಂಡು ಸಭೆಗಳು ಮಾಡ್ತಾ ಇದ್ದೀರಾ. ನಿಮ್ಮ ನಾಯಕತ್ವ? ಒಬ್ಬ ಜಿಲ್ಲಾ ಮಂತ್ರಿ ಬರ್ತಾನೆ ಅಂದರೆ, ಒಂದು ಸಭೆ ಅಂದರೆ ಹೇಗಿರಬೇಕು? ಜನ ನಿಮಗೆ ಸ್ಪಂದಿಸ್ತಿಲ್ಲ ಅಂತ ಗೊತ್ತಾಗ್ತಾ ಇಲ್ವಾ? ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತೀರಾ? ನಿಮ್ಮ ಜವಾಬ್ದಾರಿ ನಿಭಾಯಿಸೋ ಯೋಗ್ಯತೆ ಇಲ್ದಿರೋರು ನೀವು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋವಂಥದ್ದ? ಅದು ಕುಮಾರಸ್ವಾಮಿ ಅಂತವ್ರ ಬಗ್ಗೆ. ನಿಮಗೆ ಖಂಡಿತವಾಗ್ಲೂ ಆ ಯೋಗ್ಯತೆ ಇಲ್ಲ. ಮೊದಲು ಅಟ್ಲೀಸ್ಟ್ ನಮ್ಮ ಜಿಲ್ಲೆ ಮಹಾ ಸ್ವಾಭಿಮಾನಿ ಗಂಡು ಜಿಲ್ಲೆ, ಇಂಥ ಒಂದು ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬಂದು ರೈತರ ಪರವಾಗಿ ಹೋರಾಟ ಮಾಡ್ತೀನಿ ಅಂತ ಬಂದು ಓಟ್ ಕೇಳಿ, ಆವಾಗಲಾರು ಮರ್ಯಾದೆ ಬರುತ್ತೆ. ಇಷ್ಟೆಲ್ಲ ನಾವು ನೀರು ಕೊಟ್ಟರೂ ಕೂಡ ಇನ್ನೂ ನಮ್ಮ ಕಟ್ಟೆಯಲ್ಲಿ 5.5 TMC ನೀರು ಉಳ್ಕೊಳ್ಳುತ್ತೆ.
5.5 TMC. ಈಗ ನಾವು VCನೂ ಸೇರ್ಕೊಂಡಂಗೆ ಎಲ್ಲ ನಾಲೆಗಳಿಗೂ ನೀರು ಕೊಟ್ಟರೆ ಕೇವಲ 2 TMC ಮಾತ್ರ ಖಾಲಿ ಆಗುತ್ತೆ. ಏನು ಬಂದಿದೆ ಇವ್ರಿಗೆ ರೈತರು ಕಾಪಾಡಬೇಕು ಅಂತ ಅನ್ಸಲ್ವಾ? ದಿನ ರಾಜಕೀಯನೇ ಮಾಡಬೇಕಾ? ಒಂದು ತಿಂಗಳಿಂದ ಸಭೆಗಳು ಮಾಡಿದ್ರಲ್ಲ, ಕಾಂಗ್ರೆಸ್ ಸಭೆ ಅಂತ, ಅದೇ ರಾಜಕೀಯನ? ಹಂಗಾರೆ ಜೀವನ ಅದೇನಾ? ಅಧಿಕಾರಕ್ಕೆ ಬರೋದು ಅಂದರೆ ಬೇರೆ ಅವ್ರ ಪಕ್ಷ ಅಧಿಕಾರಕ್ಕೆ ತರಿಸ್ಕೊಳ್ಳೋದು, ಮುಂದೆ ಎಲೆಕ್ಷನ್ಗಳು ಗೆಲ್ಲೋದು ಅಷ್ಟಕ್ಕೆ ಸೀಮಿತನ? ಭಯ ಇಲ್ವಾ ನಿಮಗೆ? ಜನ ಕಂಡ್ರೆ ಭಯ ಇಲ್ವಾ ನಿಮಗೆ? ದುಡ್ಡು ಕೊಟ್ಟರೆ ಏನು ಬೇಕಾರಾಗುತ್ತೆ ಅಂತ ಪ್ರತಿ ಚುನಾವಣೆಯಲ್ಲಿ ಒಬ್ಬೊಬ್ಬ ದುಡ್ಡಿರೋ ನಾವು ಹುಡುಕ್ತಿರಲ್ಲ. MLC ಎಲೆಕ್ಷನ್ ಬಂತು ಅಂದರೆ ಸಂಬಂಧನೇ ಇರಲ್ಲ ರಾಜಕೀಯಕ್ಕೂ ಅವ್ರಿಗೂ, ಅಂಥವ್ರನ್ನೆಲ್ಲ ಹೋಗಿ ಕರ್ಕೊಂಡು ಬಂದು ಚುನಾವಣೆಗಳು ನಿಲ್ಲಿಸ್ತೀರಿ. ಲೋಕಸಭೆ ಬಂದರೆ ಯಾರು ದುಡ್ಡಿದೆ, ಯಾರ ಹತ್ರ ಹೆಚ್ಚಿನ ಹಣ ಇದೆ ಅನ್ನೋ ಹುಡ್ಕೊಂಡು ಕರ್ಕೊಂಬಂದು ಎಲೆಕ್ಷನ್ ನಿಲ್ಲಿಸ್ತೀರಿ. ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀರಿ ನಮ್ಮ ಜಿಲ್ಲೆನ? ಮಂಡ್ಯ ಜಿಲ್ಲೆನ ಮಹಾ ಸ್ವಾಭಿಮಾನಿ ಜಿಲ್ಲೆ ಇದು. SM ಕೃಷ್ಣ, ಶಂಕರೇಗೌಡರು, ಮಾದೇಗೌಡರು, ಅನೇಕರು, ನಮ್ಮ ತಾತ ಚುಂಚೇಗೌಡರು, ಇಂಥವರೆಲ್ಲ ಸ್ವಾರ್ಥ ಇಲ್ಲದೆ ರಾಜಕಾರಣ ಮಾಡಿದಂಥ ಜಿಲ್ಲೆ ಇದು. ಎಲ್ಲಿಗೆ ತೊಗೊಂಡೋಗ್ಬಿಡ್ತಾ ಇದ್ದೀರಿ ನಮ್ಮ ಜಿಲ್ಲೆನ? ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಏನಾರ ಕ್ವಾಲಿಟೀಸ್ ಇರ್ಬೋದು, ದುಡ್ಡಿದ್ರೆ ಸಾಕು. ಆ ಕಾರಣದಿಂದನೇ ಕಳೆದ 20 ವರ್ಷ ಪಾರ್ಲಿಮೆಂಟ್ ನಮ್ಮ ಪರಿಸ್ಥಿತಿಗಳು ಡೆವಲಪ್ಮೆಂಟ್ ವೈಸ್ ಎಲ್ಲ ತಾವೆಲ್ಲ ಗಮನಿಸಿದ್ದೀರಿ. ಹಾಗಾಗಿ ನನಗೀಗ ರಾಜಕೀಯ ಮಾತಾಡೋಕ್ಕೆ ನಾನು ತಯಾರಿಲ್ಲ. ಇವತ್ತು ನಾನು ಬಂದಿರೋದು ನಮ್ಮ ಜಿಲ್ಲೆಯ ರೈತರ ಪರವಾಗಿ, ಅವ್ರಿಗಾಗ್ತಿರ್ತಕ್ಕಂಥ ಅನ್ಯಾಯದ ಪರವಾಗಿ. ನಾನು ಜಿಲ್ಲಾಧಿಕಾರಿಗೂ ಮಾತಾಡಿದೆ, ಕೂಡಲೇ ನೀವು ನೀರು ಬಿಡಬೇಕು, ಇದು ಅನ್ಯಾಯ, ನೀರಿದೆ ಅಂತ. ಅಯ್ಯೋ ಬೆಂಗಳೂರಲ್ಲಿ ಹಂಗಾಗ್ಬಿಟ್ರೆ ಏನು ಮಾಡೋದು ಸರ್, ಇಲ್ಲಿ ಹಿಂಗಾಗ್ಬಿಟ್ರೆ ಏನು ಮಾಡೋದು ಅಂತ ಮಾತಾಡ್ತಾರೆ. ಅದಕ್ಕೆಲ್ಲ ನಾನು ಅಂಕಿಅಂಶನ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಮಾಹಿತಿ ತೊಗೊಂಡು ಬಂದಿದ್ದೀನಿ. ಇನ್ನು ಈ 5.5 TMC ನೀರು ನಮಗೆ ಹೆಚ್ಚುವರಿಯಾಗಿ ಈ 74 ಮೇಲೆ 74 ಅಡಿ ನೀರು ಬಿಟ್ಟು 70 ಅಡಿಗೂ ನೀರು ಬಿಟ್ಟಿರೋ ಇತಿಹಾಸ ಇದೆ, 72 ಅಡಿಗೂ ನೀರು ಬಿಟ್ಟಿರೋ ಇತಿಹಾಸ ಇದೆ. ಬೇಡ, ಈಗೇನೋ ಒಂದು ರೂಲ್ ಮಾಡ್ಕೊಂಡಿದ್ದಾರೆ RC ಲೆವೆಲಲ್ಲಿ, ರೀಜನಲ್ ಕಮಿಷನರ್ ಲೆವೆಲಲ್ಲಿ 74 ಅಡಿಗೆ ಸೀಮಿತವಾಗಿ ಕುಡಿಯೋ ನೀರಿಗೆ ಸ್ಟಾಕ್ ಮಾಡ್ಕೋಬೇಕು ಅಂತ ಹೇಳವ್ರೆ. ಈಗಾಗಲೇ ಕೊಡಗಿನಲ್ಲಿ 2 ಮಳೆ ಆಗಿದೆ, ಮಳೆ ಬರುತ್ತೇನೋ ಎಲ್ಲ ಸೂಚನೆಗಳು ತಮಗಿದೆ. ನೀವು ಇಷ್ಟೆಲ್ಲ ಮಾಡಿದ್ರು ಬೇರೆ ಈಗ 5 ದಿನ ನೀರು ಕೊಟ್ಟರೆ ನಾಳೆಗೆ ನೀವು ಖರ್ಚು ಮಾಡ್ತಕ್ಕಂಥದ್ದು 2 TMC ನೀರು. ರೈತರು ಬದುಕುಳಿಯುತ್ತೆ, ರೈತರು ಉಳ್ಕೊತಾನೆ. ಲಕ್ಷ ಖರ್ಚು ಮಾಡಿ ವ್ಯವಸಾಯ ಮಾಡಿರೋದು ಕೈಗೆ ಬರುತ್ತೆ ಅವನು ಫಸಲು. ಇನ್ನು ಆಮೇಲೆ ಮಳೆ ಬರುತ್ತೆ, ಕಟ್ಕೊಳ್ಳುತ್ತೆ. ಅದು ಮೇಲೂ ಹೆಚ್ಚುವರಿಯಾಗಿ ಇನ್ನೂ 3 TMC ನೀರು ಉಳ್ಕೊಳ್ಳುತ್ತೆ, ನೀರು ಬಿಟ್ಟರು ಕೂಡ. ಇನ್ನು ಯಾವುದೇ ಕಾರಣಕ್ಕೂ ಈಗಲೂ ಸ್ಟಿಲ್ ನಾವು ದೇ ಕ್ಯಾನ್ ರಿಲೀಸ್ ದ ವಾಟರ್. ಸ್ಟಿಲ್ ಟುಡೇ RCಗೆ ಅಧಿಕಾರ ಇದೆ, ರೀಜನಲ್ ಕಮಿಷನರ್ಗೆ ನೀರು ಬಿಡೋ ಅಧಿಕಾರ ಇದೆ. ಅವರು ಬಿಡಬೇಕು ನೀರನ್ನ. ಆ ಜವಾಬ್ದಾರಿ ಕೃಷಿ ಸಚಿವ ನೀವು ತಗೋಬೇಕು. ನೀವು ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಮಂಡ್ಯ ಜಿಲ್ಲೆ ಜನಕ್ಕೆ ಓಟ್ ಕೇಳಕ್ಕೆ ಬನ್ನಿ, ಹಂಗೆ ಕೇಳಕ್ಕೆ ಬರಬೇಡಿ, ಜನ ನಿಮಗೆ ಕ್ಷಮಿಸಲ್ಲ. ವ್ಯವಸಾಯಗಾರರ ಪರಿಸ್ಥಿತಿ ಅಧ್ವಾನ ಆಗೋಗಿದೆ. 10 ವರ್ಷ ಹಿಂದೆ ಕೊಟ್ಟೋಯ್ತು ವ್ಯವಸಾಯ, ಮಂಡ್ಯ ಜಿಲ್ಲೆ ವ್ಯವಸಾಯ 10 ವರ್ಷ. ಕಟ್ದಿರೋ ಶುಗರ್ ಫ್ಯಾಕ್ಟ್ರಿ ತೋರಿಸ್ತಿರಲ್ರಿ, ಅದೆಷ್ಟೋ ಕಟ್ಬಿಡ್ತೀವಿ ಅಂತ. ನಮ್ಮ ಪಕ್ಷದ ಕಚೇರಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ಅದಕ್ಕೆ ಯಾವ ರೀತಿ ಬಜೆಟ್ನಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಪ್ರಾಪರ್ಟಿನ ಮಾರ್ಟಿಗೇಜ್ ಮಾಡಿ ಸಾಲ ತಗೊಂಡು ಆ ಫ್ಯಾಕ್ಟ್ರಿ ಕಟ್ಟೋದಂತೆ. ಅಬ್ಬಾ ಎಷ್ಟು ಒಳ್ಳೆ ಐಡಿಯಾ. ನಮ್ಮ ಆಸ್ತಿನ ನಾವು ಹಡ ಇಟ್ಟು ಫ್ಯಾಕ್ಟ್ರಿ ಕಟ್ಕೊಳ್ಳೋದು, ಟ್ಯಾಕ್ಸ್ ಮಾತ್ರ ಈ ಗೌರ್ಮೆಂಟಿಗೆ ನಾವು ಕಟ್ತಾ ಇರೋದು, ಕಾಂಗ್ರೆಸ್ ಗೌರ್ಮೆಂಟ್ಗೆ. ಆ ದುಡ್ಡು ಮಾತ್ರ ನಮ್ಮ ಫ್ಯಾಕ್ಟ್ರಿಗೆ ಬೇಡ, ನಮ್ಮ ಆಸ್ತಿ ಹಡ ಇಟ್ಟು ನಾವು ದುಡ್ಡು ತೊಗೊಂಡು ಫ್ಯಾಕ್ಟ್ರಿ ಕಟ್ಕೋಬೇಕು. ನಿಮ್ಮ ಅಪ್ಪಪ್ಪ ಎಂಥ ಅಭಿವೃದ್ಧಿ ಇದು! ನಾಚಿಕೆ ಆಗ್ಬೇಕು ತಾನೇ ಇದೆಲ್ಲ ಜನಕ್ಕೆ. ನೀವು ಮಾಡ್ತಿರ್ತಕ್ಕಂಥ ಮೋಸ ಅಲ್ವಾ ಇದೆಲ್ಲ? ಇನ್ನೂ ಅನೇಕ ನ್ಯೂನತೆಗಳನ್ನ ಈಗಾಗಲೇ ಕಳೆದ 10 ತಿಂಗಳು ಇವ್ರು ಮಾಡ್ತಕ್ಕಂಥ ನಾವೇನಂದರೆ, ಜನ ಆದೇಶ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸಗಳು ಮಾಡ್ತಾರೆ ಬಂದವರು, ಕಾದು ನೋಡೋಣ ಅಂತ ನಾವು ಇಷ್ಟು ದಿವಸ ಕಾದ್ವಿ. ಇವರು ಯಾವುದೇ ಕಾರಣಕ್ಕೂ ಬೇರೆ ರಾಜಕಾರಣಕ್ಕೆ ಸೀಮಿತವಾಗಿ ಇಟ್ಕೊಂಡಿದ್ದಾರೆ ಅಷ್ಟೇ ಈ ಅಧಿಕಾರ. ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂಥ ಯೋಚನೆಗಳು ಈ ತನಕ ಪ್ರಾರಂಭ ಆಗಿಲ್ಲ. ಇವೆಲ್ಲ ಏನಿದೆ, ನೀರು ಯಾವುದಿದು ಫ್ರೀ ಬಸ್ಸು, ಇದೆಲ್ಲ ಭಾರಿ ಮೋಸ. ಜನಕ್ಕೆ ಅರ್ಥ ಆಗ್ತಾ ಇದೆ. ಇವತ್ತು ಇದೇ ಹೆಣ್ಮಕ್ಳುಗಳು ಶಾಪ ಆಗ್ತಾ ಇದ್ದಾರೆ, ಯಾರಿಗೆ ಬೇಕಿತ್ತಿದ್ದು ಅಂತ. ಹಾಗಾಗಿ
ಮೊದಲು ಇದೆಲ್ಲದಕ್ಕಿಂತ ಮಿಗಿಲಾಗಿ ರೈತರಿಗೆ ನಾಲೆಗೆ ನೀರು ಬಿಡಬೇಕು ಈ ಕೂಡಲೇ. RC ಅವ್ರಿಗೆ ಅಧಿಕಾರ ಇದೆ, ನೀರು ಸಫಿಷಿಯೆಂಟ್ ಆಗಿದೆ, 86.5 ಅಡಿ ನೀರಿದೆ. ಅದು ಬೇರೆ VCಗೂ ಸೇರ್ಕೊಂಡಂಗೆ ಬಿಟ್ಟರೆ 2 TMC ನೀರು ಮಾತ್ರ ಖಾಲಿ ಆಗುತ್ತೆ. ಈ ಕಟ್ ನೀರು ಕುಡಿಯೋ ನೀರಿಗೆ ಜನ ಭಾಳ ಬವಣೆಯಲ್ಲಿದ್ದಾರೆ. ಕೆರೆ ಕಟ್ಟೆಗಳು ತುಂಬಿಸ್ಕೊಳ್ಳೋದು ಇನ್ನೊಂದು ಮಾಡಲಿ. ಏನೋ ಸ್ಟ್ಯಾಂಡಿಂಗ್ ಕ್ರ್ಯಾಪು ಅಥವಾ ಜಾನುವಾರಿಗೆ ಮೇವು ಇವೆಲ್ಲ ಉಳಿಬೇಕಲ್ಲ, ಹಸುಕರು ಬದುಕಬೇಕಲ್ಲ. ನೀವು ಊಟ ಮಾಡ್ದಂಗೆ ಚಲರಾಯಸ್ವಾಮಿ ಅವ್ರು ಊಟ ಮಾಡ್ದಂಗೆ ಪಾಪ ಆ ಪ್ರಾಣಿ ಎಲ್ಲ ಮಾಡಬೇಕಲ್ಲ, ಹಸು ಕೋಳಿಗಳು ಎಲ್ಲ ಬೇಕಲ್ಲ, ನೀರು ಬೇಕಲ್ಲ. ಅದು ಅರಿವಿದ್ರೆ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ನೆಕ್ಸ್ಟು ಲೋಕಸಭೆಗೆ ಓಟ್ ಕೇಳಿ. ಆ ಜವಾಬ್ದಾರಿ ನೀವು ಅದನ್ನ ಎಲ್ಲ ದಾಖಲೆ ಸಹಿತ ಅನೇಕ ದಾಖಲೆಗಳನ್ನ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ. ಈ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಧೋರಣೆ ಮತ್ತು ಅನ್ಯಾಯಗಳು, ಪ್ರತಿ ಇಲಾಖೆಯ ತಪ್ಪುಗಳು ಏನಿದೆ, ದೊಡ್ಡ ಪ್ರಮಾಣದಲ್ಲಿ ಏನು ನಡೀತಿದೆ ತಪ್ಪುಗಳು, ಈ ಕಾಂಗ್ರೆಸ್ ಮುಖಂಡರುಗಳ ಒತ್ತಾಯದ ಮೇರೆಗೆ ನಡೀತಿರ್ತಕ್ಕಂಥ ಎಲ್ಲ ತಪ್ಪುಗಳನ್ನು ಮಾಹಿತಿ ಸಹಿತ ತಗೊಂಡಿದ್ದೀವಿ. ಚುನಾವಣೆಯಲ್ಲಿ ತೋರಿಸ್ಕೊಂಡು ಓಟ್ ಕೇಳೋ ಅವಶ್ಯಕತೆ ನಮಗಿಲ್ಲ. ರೈತರ ಮಗ ಚುನಾವಣೆಗೆ ಬರ್ತಾರೆ. ಈ ಹಣ ಗಿಣ ಇದ್ಯಾವುದು ವರ್ಕೌಟ್ ಆಗೋದಿಲ್ಲ. ನೀವು ಎಷ್ಟು ಕೋಟಿ ಇರೋರ್ನಾರು ಕರ್ಕೊಂಬನ್ನಿ, ಎಷ್ಟಾರು ಕೊಡಿ, ಜನ ರೊಚ್ಗೆದ್ದಿದ್ದಾರೆ ನಿಮ್ಮ ವಿರುದ್ಧವಾಗಿ. ಈ ನೀರು ಕೊಡದೆ ನೀವು ಓಟ್ ಕೇಳಕ್ಕೆ ಊರಿಗೆ ಹೋದಾಗ ನಿಮ್ಗೆ ಅದರ ಅನುಭವ ಆಗುತ್ತೆ. ಹೆಂಗೆ ಊರೊಳಗೆ ಹೋಗ್ತೀರಿ ಅನ್ನೋದು ರೈತರು ಅನುಭವ ಮಾಡ್ತಾರೆ, ನಿಮಗೆ ಬುದ್ಧಿ ಕಲಿಸ್ತಾರೆ ಅಂಥೇಳಿ. ಮುಖ್ಯವಾಗಿ ಇವತ್ತು ತುಂಬ ವಿಚಾರಗಳಿದ್ರೂ ಕೂಡ ತಾವೆಲ್ಲ ಇದಕ್ಕೆ ಆದ್ಯತೆ ಕೊಡಬೇಕು. ಇವತ್ತು ನಾಲೆ ನೀರು ಕೂಡಲೇ ಬಿಡಬೇಕು, ಕುಡಿಯೋ ನೀರು ಅಂತ ಕನ್ಸಿಡರ್ ಮಾಡಿ ಇದನ್ನು ನೀರು ಬಿಡಬೇಕು ಅಂತ ನಾನು ಆಗ್ರಹಿಸಿ, ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನು ಮುಂದೆ ನಾನು ಸರಿ ಮಾಡ್ಕೋಬೇಕು. ಅಧಿಕಾರದಲ್ಲಿ ಇರೋರಷ್ಟೇ ಸಂಬಂಧಪಡಲ್ಲ, ಇದು ಎಲ್ಲರಿಗೂ, ರೈತರಿಗೆ, ಸಾಮಾನ್ಯ ಜನಕ್ಕೆ ಎಲ್ಲರಿಗೂ ಸಂಬಂಧಪಟ್ಟ ವಿಚಾರ ಅಂತ ನಾನು ಅಧಿಕಾರಿಗಳಿಗೆ ಮನವರಿಕೆ ಮಾಡ್ಕೊಳ್ತಾ ಈ ನನ್ನ ಪತ್ರಿಕಾ ಗೋಷ್ಠಿನ ಮುಗಿಸ್ತೀನಿ. ನಮಸ್ಕಾರ. ನಾನು ವಿಚಲಿತನಾಗಿಲ್ಲ ಕಾಂಗ್ರೆಸ್ ಸಭೆಯಿಂದ, ಆದರೆ ಅವರು ಮಾಡಿರ್ತಕ್ಕಂಥ ಧೋರಣೆ ಇದೆಯಲ್ಲ, 9 ಕೋಟಿ ಒಂದು ತಿಂಗಳಲ್ಲಿ ಖರ್ಚು ಮಾಡಿದಾರಲ್ಲ, ಎಷ್ಟ್ರಿ ಹಸು ಕರುಗಳು ಕಟ್ಟೆ ಕಟ್ಟಿಸಿದಾರೆ ನೀರು ಕುಡಿಯೋಕ್ಕೆ. ಟ್ಯಾಂಕರ್ಗಳಲ್ಲಿ ಜನ ನಾಲೆಯಿಂದ ನೀರು ತೊಗೊಂಡು ಬಂದು ತೆಂಗಿನ ಗಿಡ, ಅಡಿಕೆ ಗಿಡ ಉಳಿಸ್ಕೊಳ್ಳೋಕ್ಕೆ ನೀರು ಬಿಡ್ತಾವ್ರೆ. ಅಯ್ಯೋ ಅನ್ಸಲ್ವಾ? ರೈತರು ಬದುಕ್ತಾರೆ ಹಿಂಗಾದ್ರೆ? ಯಾವ ಸಾಧನೆ ಮಾಡಿದ್ದಾರೆ ಅಂತ ವಿಚಲಿತ ಆಗ್ಬೇಕು ನಾವು. ಅವರ ಸಂಖ್ಯೆ ಎಷ್ಟು ಬಂದಿತ್ತು ಮೀಟಿಂಗ್ಗಳಲ್ಲಿ, ಮುಖ್ಯಮಂತ್ರಿ ಭಾಷಣ ಮಾಡುವಾಗ ಎಷ್ಟು ಜನ ಎದ್ದೋದ್ರು ಎಲ್ಲ ನಿಮಗೆ ಗೊತ್ತು, ಎಲ್ಲ ಯೂಟ್ಯೂಬಲ್ಲಿ ಓಡಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಎದುರ್ಕೊಳ್ಳ. ಬೇರೆ ಬೇರೆ ಕಾರಣಕ್ಕೆ ಚುನಾವಣೆ ಗೆದ್ದಂಥವ್ರು ಇವರು. ರೈತರ ಪರವಾಗಿ ಯೋಚನೆ ಇದೆಯೇನ್ರಿ ಇವರಿಗೆ? 9 ಕೋಟಿ ರೂಪಾಯಿ ಖರ್ಚು ಮಾಡಿದಾರಲ್ಲ ಪ್ರಚಾರಕ್ಕೆ ಸರ್ಕಾರದ ದುಡ್ಡನ್ನ. ಇದು ನ್ಯಾಯನಾ? ನಾನು ಅದು ಇವತ್ತು ಮಾತಾಡಲ್ಲ. ನಾನೇನಿದ್ರು ಇವತ್ತು ರೈತರ ಪರವಾಗಿ ಬಂದಿದ್ದೀನಿ, ರೈತರ ಬಗ್ಗೆ ಮಾತಾಡ್ತೀನಿ. ನಾಳೆನೇ ನಿಮಗೆಲ್ಲ ಸಿಗ್ತೀನಿ, ಎಲ್ಲ ವಿಚಾರನೂ ಇವತ್ತು ಸಂಜೆ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ. ನಾಳೆ ನಾನು ಸಿಗ್ತೀನಿ, ಎಲ್ಲ ವಿಚಾರಗಳು ಮಾತಾಡೋಣ. ಇವತ್ತು ಹೌದು, ಅದು ಹೇಳಿದ್ದೀನಲ್ಲ, ಈ ಜಿಲ್ಲೆ ಉಳಿಸೋಕ್ಕೋಸ್ಕರ ನಮ್ಮ ಪರಿಸ್ಥಿತಿ ಬಗ್ಗೆ ಸ್ವಲ್ಪನಾರು ಕಾಳಜಿ ಇರೋ ಮನುಷ್ಯ ಬರ್ತಾರೆ ಅಂತ ಹೇಳಿದೆ. ಇದೆಯಾ ನೋಡಿ, ತಮ್ಮ ಪ್ರಶ್ನೆಗೆ ನನ್ನ ಉತ್ತರ ಇದೆಯಾ? ಕಾಳಜಿ ಇದೆಯಾ? ಎಲ್ಲ ಮಾಡ್ತಾ ಇದೀವಲ್ಲ, ನಾವೆಲ್ಲ ಹೋರಾಟ ಮಾಡಿದ್ವಲ್ಲ, ನೀರು ಬಿಡಬೇಡಿ, ಕಾವೇರಿ ನೀರನ್ನ ಬಿಡಬೇಡಿ, ಅನಾವಶ್ಯಕವಾಗಿ ಕೇಳ್ದೇನೆ ನೀರು ಬಿಟ್ರಲ್ಲ. ಆ ದಿವಸ JDSನ ಎಲ್ಲ ಮಾಜಿ ಶಾಸಕರುಗಳು, ಮುಖಂಡರುಗಳು ಮತ್ತು ರೈತ ಸಂಘಟನೆಗಳು ಎಲ್ಲರೂ ನಾವೆಲ್ಲ ಹೋರಾಟ ಮಾಡಿದ್ವಲ್ಲ, ಸರಿ ಇಲ್ಲ, ತಪ್ಪು ಮಾಡಬೇಡಿ ಅಂತ. ಅಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ನಮ್ಮನ್ನು ಕನ್ಸಿಡರ್ ಮಾಡದೆ ನೀವು ಹೇಳ್ದೆ ಕೇಳದೆ ನೀರು ಬಿಟ್ರಲ್ಲ. ತಾವು ಕೇಳ್ಬೇಕು ಅವ್ರನ್ನ. ಇವ್ರ ಜವಾಬ್ದಾರಿ ಅವ್ರು ಮಾಡ್ಬೇಕಲ್ಲ. ಇವ್ರೆ ಸರ್ಕಾರ ಜವಾಬ್ದಾರಿ ನಿರ್ಲಕ್ಷ್ಯ ಮಾಡಿದಾಗಷ್ಟೇ ನಾವಿದಕ್ಕೆ ಎಂಟ್ರಿ ಆಗೋದು. ಸರ್ಕಾರ ತಪ್ಪು ಮಾಡಿದಾಗ ಅವ್ರನ್ನ ತಿದ್ದೋ ಕೆಲಸ ನಮ್ಮ ಕರ್ತವ್ಯ ಇದೆ, ನಾವು ಮಾಡ್ತಾ ಇದ್ದೀವಿ. ಅವರು ಸರಿಯಾಗಿ ನಡ್ಕೊಂಡಿದ್ರೆ ನಾವು ಯಾವತ್ತೂ ಅವ್ರ ಥರ ತೊಂದರೆ ಮಾಡ್ಕೊಂಡು ನಿಂತ್ಕೊಳ್ಳೋ ಜನ ಅಲ್ಲ. ಅವ್ರೇನು ಅನ್ಯಾಯ ಮಾಡ್ತಾ ಇದ್ದಾರೆ ಜಿಲ್ಲೆ ಜನಕ್ಕೆ, ಇಡೀ ಜಿಲ್ಲೆ ಹಸರಾಗಿದ್ದ ಜಿಲ್ಲೆನ ಒಣಗಿಸ್ಬಿಟ್ರಲ್ಲ. ಈಗ ಆ ತಪ್ಪು ಆಗಬಾರ್ದು. ಅಟ್ಲೀಸ್ಟ್ ಈಗ ನೀರು ಬಿಟ್ಟರೆ ಕಡೆ
ಗುಟುಕು ನೀರು ಬಿಟ್ಟರೆ ಜೀವ ಉಳ್ಕೊಳ್ಳುತ್ತೆ ಅಂತಾರಲ್ಲ, ಆ ಸ್ಥಿತಿಲಿದೆ. ಈಗ ನಮ್ಮ ಜಿಲ್ಲೆ ಜನ ಗೆಲ್ಸಿರ್ತಕ್ಕಂಥ ರೈತರ ಮಕ್ಕಳು ಪರಿಸ್ಥಿತಿ ಮಾಡಿಟ್ಟಿರೋದು ನೋಡಿ, ಈ ಥರ ಇದೆ. ಇದು ನಾವು ಒಪ್ಕೊಳಕ್ಕಾಗತ್ತಾ ರೈತರ ಮಕ್ಕಳು ಅಂತ? 86 ಅಡಿ ನೀರಿದೆ, 86.5 ಕಟ್ಟೆಲಿ ನೀರಿದೆ, ನೀರು ಬಿಟ್ಟಿಲ್ಲ. ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ, ಬ್ಯಾಂಗ್ಳೂರಿಗೆ ನೀರು ಕೊಡೋ ವಿಚಾರ ಇದೆಯಲ್ಲ, ಪಾಪ ಆ ಜನನೂ ನೀರು ಕುಡಿಬೇಕು. ಈ ದೇಶದಲ್ಲಿ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಒಂದು ಮೂಮೆಂಟಲ್ಲಿ ಬೆಂಗಳೂರಿಗೆ ಇಮಿಡಿಯೇಟಾಗಿ ನೀರು ಲಿಫ್ಟ್ ಆಗ್ತಾ ಇರಲಿಲ್ಲ ಇಲ್ಲಿಂದ. ಯಾಕೆ ಅಂದರೆ ಫ್ಲೋಯಿಂಗ್ ವಾಟರ್ ಲೆವೆಲ್ನ ಇವರು ಮ್ಯಾನೇಜ್ ಮಾಡಲಿಲ್ಲ. ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಏನು ನಡೀತಿದೆ, ಎಷ್ಟು ಫ್ಲೋ ಆಗ್ತಾ ಇದೆ, ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ ಕುಡಿಯೋ ನೀರಿಗೆ, ಅದಕ್ಕೆ ನಾವು ಜವಾಬ್ದಾರಿಯುತವಾಗಿ ಆ ಫ್ಲೋ ಸರಿ ಇದೆಯಾ ಅಂತ ನೋಡಬೇಕು ಅನ್ನೋ ಕುಡಿಯೋ ನೀರಿನ ಕಲ್ಪನೆಯೂ ಇವ್ರಿಗಿರಲಿಲ್ಲ. ಯಾವಾಗ ಡ್ಯಾಮ್ ಲೆವೆಲ್ ಡಿಕ್ರೀಸ್ ಆಗಿ ಪಂಪ್ಗೆ ನೀರು ಬರಲಿಲ್ಲ, ಆಗ ಶುರು ಆಯ್ತು ಇವ್ರ ಹೋರಾಟ. ಅಲ್ಲಿ ತನಕ 4 ದಿವಸ ಬೆಂಗಳೂರಿನಲ್ಲಿ ನಡಿಬಾರ್ದ ಅನಾಹುತಗಳು, ಹಾಹಾಕಾರಗಳು, ಬೆಂಗಳೂರು ಬಗ್ಗೆ ಇಡೀ ದೇಶಕ್ಕೆ ಕಳಂಕದ ಹೆಸರು ಬಂತು, ವಿಶ್ವಕ್ಕೆ ಆ ಹೆಸರೇನಿತ್ತು, ಬೆಂಗಳೂರ ಹೆಸರು ಒಂದು ವಿಶ್ವ ಮಟ್ಟದಲ್ಲಿ, ಅದನ್ನೆಲ್ಲ ಹಾಳು ಮಾಡಿ ಆ ಊರಲ್ಲಿ ನೀರೇ ಇಲ್ವಂತೆ ಕುಡಿಯೋಕ್ಕೆ, ಬೆಂಗಳೂರಿಗೆ ಹೋಗಬೇಡಿ, ಬೆಂಗಳೂರಿಗೆ ಬರಬೇಡಿ ಅಂತ ವಾಟ್ಸಪ್ಗಳು ಎಲ್ಲ ಥರ ತಿರುಗಾಡ್ಬಿಟ್ವು. ಇವರು ಬೇಜವಾಬ್ದಾರಿ ತಂದಿಂದ. ಕುಡಿಯೋ ನೀರಿಗೆ ನಮ್ಮ ಹತ್ರ ನೀರಿದೆ ತಾನೆ. ಶಿವ ಡ್ಯಾಮ್ಗೆ ಫ್ಲೋ ಎಷ್ಟಾಗ್ತಾ ಇದೆ, ಡೈಲಿ ಏನು ಎಷ್ಟು ಸಂಬಳಗಳು ಕೊಡ್ತಾ ಇದ್ದೀರಾ ಇವರೇ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ? ಫ್ಲೋಯಿಂಗ್ ಅದನ್ನೇ ಹೇಳೋದು ಸರ್ಕಾರಕ್ಕೆ. ಸರ್ಕಾರ ಎಷ್ಟು ನಿರ್ಲಕ್ಷ್ಯ ಮಾಡಿದೆ ಸಾರ್ವಜನಿಕರಲ್ಲಿ. ಬೆಂಗಳೂರು ಪರಿಸ್ಥಿತಿನ ಯಾವ ಮಟ್ಟಕ್ಕೆ ಹರಾಜು ಹಾಕಿದ್ರು ವಿಶ್ವ ಮಟ್ಟದಲ್ಲಿ, ಸಾಕ್ಷಿ ಅಲ್ವಾ ಇದು? ಇವ್ರಿಗೆ ಜವಾಬ್ದಾರಿ ಇದೆಯಾ? ವೆರಿ ಗುಡ್ ಕ್ವಶನ್. ಅಲ್ಲ, ಇದು ರೈತಕ್ಕೆ ಸಂಬಂಧಪಟ್ಟಿರೋದಾಗಿದ್ದರಿಂದ ನಾನು ಇವತ್ತು ಉತ್ತರ ಕೊಡ್ತೀನಿ ಇದಕ್ಕೆ. ಇವತ್ತೇನು ಮೇಕೆದಾಟನ ಕಾರ್ಯಕ್ರಮಗಳಿದೆ, ಇವತ್ತು ಸ್ಟಾಲಿನ್ ಹೇಳಿದಾರಲ್ಲ ಮ್ಯಾನಿಫೆಸ್ಟೋದಲ್ಲಿ, ನಾವು ಯಾವ ಕಾರಣಕ್ಕೂ ಡ್ಯಾಮ್ ಕಟ್ಟಕ್ಕೆ ಬಿಡಲ್ಲ ಅಂಥೇಳಿ ಸ್ಟಾಲಿನ್ ಕಾಂಗ್ರೆಸ್ನವ್ರ ಸ್ನೇಹಿತ ಹೇಳಿದಾರಲ್ಲ, ಅದಕ್ಕೆ ಪರಿಹಾರ ಬೇಕು ಅಂದರೆ ಇವತ್ತೇನಾದ್ರು ಕಾವೇರಿ ನೀರ್ದು ಇಷ್ಟೊಂದು ನಾವು ಅಧ್ವಾನ ಪರಿಸ್ಥಿತಿಯಲ್ಲಿ ಇದೀವಲ್ಲ, ಅನುಭವಿಸ್ತಾ ಇದ್ದೀವಲ್ಲ, ಇಲ್ಲದ ಕಾನೂನುಗಳನ್ನ ಒಂದರಿಂದ ಮಾಡಿಕೊಂಡು ಟ್ರಿಬ್ಯುನಲ್ಗಳು ಹಾಕ್ಕೊಂಡು ಮಾಡಿದಾರಲ್ಲ, ಇದೆಲ್ಲ ರಿಲ್ಯಾಕ್ಸ್ ಆಗಬೇಕು ಅಂದರೆ ರೈತರ ಮಗ ಬರಬೇಕು ಅಧಿಕಾರಕ್ಕೆ. ಇವೆಲ್ಲ ಉಳಿಬೇಕು ಅಂದರೆ, ಇಲ್ಲ ಅಂದರೆ ಮಾಮೂಲು ಬೋಂಡಾ ಗಿಂಡ ತಿನ್ಕೊಂಡು ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ತಮಿಳ್ನಾಡಿಗೆ ಅಂತ ಮಾಡಿಕೊಂಡು ಕಾಲ ಕಳೀತಾರೆ. ಕಾದ್ ನೋಡಿ, ನಾನು ರಾಜಕೀಯ ಮಾತಾಡೋಕ್ಕೆ ಬಂದಿಲ್ಲ ಅಂತ ನಾನು ಆಗಲೇ ಹೇಳಿದೆ. ನಾನು ಬಂದಿರೋದು ನನ್ನ ಜಿಲ್ಲೆಯ ರೈತರ ಬದುಕಿ ಥರ ಇದೆ. ನೀವು ಮಾಧ್ಯಮದವ್ರು ಕೂಡ ನಮ್ಮ ಬೆಂಬಲಕ್ಕೆ ನಿಲ್ಲಬೇಕು, ರೈತರನ್ನ ಉಳಿಸ್ಬೇಕು ಅಂತ ಮನವಿ ಮಾಡಕ್ಕೆ ಬಂದಿದ್ದೀನಿ. ಕಾಳಜಿ ಇರೋದಕ್ಕೆ ಇವತ್ತು ಬಂದು ಕೂತಿದ್ದೀವಿ ನಾವೆಲ್ಲ. ಹೇಳಿದ್ನಲ್ಲ, ಮೇಕೆದಾಟು ಮತ್ತು ಕಾವೇರಿ ಇಶ್ಯೂ ಇವೆಲ್ಲ ಅರಿಯೋ ದಿನಗಳ ಹತ್ರದಲ್ಲಿದೆ. ರೈತರ ಮಗ ಬರ್ತಾರೆ. ಈಗ ಅಧಿಕಾರ ಕೊಟ್ಟವರು ಈ ಥರ ಮಾಡಿ ಕೂರಿಸಿದಾಗ ಅಧಿಕಾರ ಉತ್ತಮರಿಗೆ ಸಿಕ್ಬೇಕಲ್ಲ. ಅಧಿಕಾರ ಕೊಟ್ಟವರು ಜಿಲ್ಲೆನ ಈ ಮಟ್ಟಕ್ಕೆ ತಂದು ಬಿಟ್ಟ ಮೇಲೆ ಉತ್ತಮರಿಗೆ ಅಧಿಕಾರ ಸಿಕ್ಬೇಕಲ್ಲ, ಅದನ್ನು ನಿಭಾಯಿಸ್ತಕ್ಕಂಥವ್ರಿಗೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.